ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ನಮಗೆ ಏನಾಗುತ್ತೆ ಅಂದರೆ ಕೆಲವೊಂದು ಕ್ಲಾತ್ ಕಡಿಮೆ ಇದ್ದಾಗ ನಮಗೆ ಇಲ್ಲಿ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಬೇಕಾಗುತ್ತೆ ಕ್ಲಾತನ್ನು. ಅದನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಅದನ್ನು ಡಿಫ್ರೆಂಟ್ ಅಂದರೆ 3 ಥರ ಇಲ್ಲ 4 ಥರ ಯಾವ ರೀತಿ ನಾವು ಕಟಿಂಗ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಅದರಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಆ ರೀತಿ ನೀವು ಕಟಿಂಗ್ ಮಾಡಿದ್ರೆ ಸ್ಲೀವ್ಸಿಗೆ ಕ್ಲಾತ್ ಅನ್ನೋದು ಕರೆಕ್ಟಾಗಿ ನೀವು ಕಟ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ಆ ಕಟಿಂಗನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನಾನು. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾನು ಸ್ಲೀವ್ಸನ್ನು ಕಟ್ ಮಾಡ್ತೀನಿ. ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೂ ಮೊದಲು ಒಂದು ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂದರೆ ಸ್ಟಿಚಿಂಗ್ ಕ್ಲಾಸ್ ಜೊತೆಗೆ ನಿಮಗೆ ಯಾರಿಗಾದರೂ ಎಂಬ್ರಾಯ್ಡ್ರಿ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಸಾದಾ ಸೂಜಿ ಇರುತ್ತಲ್ಲ, ಸಾದಾ ಮಿಷನ್ ಸೂಜಿಲಿ ಅಂದರೆ ಸಾದಾ ಸೂಜಿ ಇರುತ್ತಲ್ಲ, ನೀವು ಹೆಮ್ಮಿಂಗ್ ಮಾಡೋ ಸೂಜಿ ಇರುತ್ತಲ್ಲ, ಅದರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದು ಕ್ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದರೂ ಬೇಕು ಅನ್ನೋವಾಗಿದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ಎಂಬ್ರಾಯ್ಡ್ರಿ ಕ್ಲಾಸ್ ಅನ್ನೋದು ಹೇಳ್ಕೊಡ್ತೀನಿ. ಸ್ಟಿಚಿಂಗ್ ಕ್ಲಾಸು ಜೊತೆಗೆ ಡೈಲಿ ಒಂದೊಂದು ಎಂಬ್ರಾಯ್ಡ್ರಿ ಕ್ಲಾಸ್ ಅನ್ನೋದು ಹೇಳ್ಕೊಡ್ತೀನಿ. ಬೇಸಿಕ್ ಕ್ಲಾಸಿಂದನೂ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಶ್ರಾವಣ ಮಾಸದಿಂದ ಸ್ಟಾರ್ಟ್ ಆಗಿ ಈಗ ಮ್ಯಾರೇಜಸ್ಸು, ಫಂಕ್ಷನ್ಗಳು, ಹಬ್ಬಗಳು ಎಲ್ಲ ಇರುತ್ತೆ. ಈಗ ಅದರಿಂದ ನೀವು ಹೊರಗಡೆ ವರ್ಕ್ ಮಾಡಿಸೋದಕ್ಕೆ ಹೋದರೆ ಮಿನಿಮಮ್ ಅಂದರೂ 1.5 ಅಂದರೆ 1,500ದಿಂದ ನಿಮಗೆ ಬ್ಲೌಸ್ ಅನ್ನೋದು ರೇಂಜ್ ಇರುತ್ತೆ. ಇದು ಎಂಬ್ರಾಯ್ಡ್ರಿ ವರ್ಕು ಅದ್ರ ಮೇಲೆ ನೀವು ಎಂಬ್ರಾಯ್ಡ್ರಿ ಯಾವ ರೀತಿ ಮಾಡಿಸಿದ್ರೆ ಆ ರೀತಿ ಇರುತ್ತೆ. ನಿಮಗೆ ಈಸಿ ಮೆಥಡಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ನೀವೇ ಈಸಿಯಾಗಿ ಎಂಬ್ರಾಯ್ಡ್ರಿ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನಾನು ಕಮ್ಯುನಿಟಿ ಟ್ಯಾಬಲ್ಲೂ ನಿಮಗೆ ಅದನ್ನು ಇಡ್ತೀನಿ. ನಿಮಗೆ ಎಂಬ್ರಾಯ್ಡ್ರಿ ಯಾರಿಗೆ ಬೇಕು ಅನ್ನೋರಿದ್ದರೆ ಅದನ್ನು ನನಗೆ ನೀವು ಕಮೆಂಟಲ್ಲಿ ತಿಳಿಸ್ರಿ, ಇಲ್ಲ ಕಮ್ಯುನಿಟಿ ಟ್ಯಾಬಲ್ಲಿ ಲೈಕ್ ಕೊಟ್ಟರೆ ನಾನು ಅದು ಎಂಬ್ರಾಯ್ಡ್ರಿ ಕ್ಲಾಸ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ನೀವು ಎಷ್ಟು ಜನ ನೀವು ಬೇಕು ಅಂತ ಕಮೆಂಟ್ ತಿಳಿಸ್ತೀರೋ ಅದನ್ನು ನೋಡಿ ನಾನಿಲ್ಲಿ ಎಂಬ್ರಾಯ್ಡ್ರಿ ಅನ್ನೋದು ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಅರ್ಥ ಆಯ್ತಲ್ಲ. ಈಗ ನಾನಿಲ್ಲಿ ಕಟಿಂಗ್ ಅನ್ನೋದು ಮಾಡಿ ತೋರಿಸ್ತೀನಿ. ಈ ಬೇಸಿಕ್ ಕ್ಲಾಸ್ ಮುಗೀತಲ್ಲ ಬ್ಲೌಸ್ ಅನ್ನೋದು, ಬೇಸಿಕ್ ಕ್ಲಾಸ್ ಆದಮೇಲೆ ಈಗ ಏನು ಮಾಡ್ತೀನಿ ಅಂದರೆ 28 ಸೈಜ್ ಮೆಜರ್ಮೆಂಟ್ ಬ್ಲೌಸಿಂದ 28 ಸೈಜಿಂದ 50 ಮಟ ಅಂದರೆ 48, 50 ಯಾವ್ದಿರಲ್ಲ 46 ಸೈಜ್ವರೆಗೂ ನಿಮಗೆ ಸ್ಟೆಪ್ ಬೈ ಸ್ಟೆಪ್. ಈಗ 28 ಇವತ್ತು ಮಾಡಿದೆ ಅಂದರೆ ನೆಕ್ಸ್ಟ್ ಡೇ 30, ಈ ರೀತಿ ನಿಮಗೆ ಕ್ಲಾಸ್ ಅನ್ನೋದು ಹೇಳ್ತಾ ಹೋಗ್ತೀನಿ. ಎಂಬ್ರಾಯ್ಡ್ರಿ ಕ್ಲಾಸು ಒಂದು ಕ್ಲಾಸ್ ಇಟ್ಟರೆ ಈ ಕ್ಲಾಸು ಒಂದು ಅಂದರೆ ದಿನಕ್ಕೆ 2 ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ತಿಳಿಸ್ಕೊಡಿ. ಎಂಬ್ರಾಯ್ಡ್ರಿ ಈಸಿಯಾಗಿ ನೀವು ಯಾವ ರೀತಿ ಮಾಡಬೇಕು ಅಂದರೆ ಮಾಮೂಲಿ ನೀವು ಹರಿ ವರ್ಕ್ ಮಾಡ್ದಂಗೆ ಇರುತ್ತೆ. ನೀವು ಸಾದಾ ಸುಜಿಲ್ ಮಾಡಿ ಇವಿ ವರ್ಕು ಅನ್ನೋ ರೀತಿ ಕಾಣೋದಿಲ್ಲ. ನೀವು ಹರಿ ವರ್ಕಲ್ಲಿ ಯಾವ ರೀತಿ ಮಾಡ್ತೀರಲ್ಲ ಡಿಸೈನು, ಸೇಮ್ ಅದೇ ರೀತಿ ಬರುತ್ತೆ. ನೀವು ಯಾವ ಡಿಸೈನ್ ಆದರೂ ಆಗಿರ್ಬೋದು, ನಾರ್ಮಲ್ ಸೂಜಿಲಿ ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಕ್ಲಾಸು ನನಗೆ ಕಮ್ಯುನಿಟಿ ಟ್ಯಾಬಲ್ಲೂ ಹಾಕಿರ್ತೀನಿ. ಅಲ್ಲೂ ನೀವು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಲ್ಲ ನೀವು ಕಮೆಂಟಲ್ಲಿ ಇಲ್ಲಿ ಕೆಳಗಡೆ ನಿಮಗೆ ಕಮೆಂಟಲ್ಲಿ ಬೇಕು ಅಂದರೆ ಬ್ಲೌಸ್ ಎಂಬ್ರಾಯ್ಡ್ರಿ ಬೇಕು ಅಂದರೆ ಇಲ್ಲಿ ಕಮೆಂಟಲ್ಲೂ ತಿಳಿಸ್ಕೊಡಿ. ಓಕೆ, ಈಗ ನಾವು ಸ್ಲೀವ್ಸ್ಗೆ ಯಾವ ರೀತಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕು ಅನ್ನೋದು ನೋಡೋಣ. ಮೊದಲು ಏನು ಮಾಡ್ತೀರಿ, ಈ ರೀತಿ ಕ್ಲಾತ್ ಇದ್ದಾಗ ಮೊದಲು ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ ಮಾಡಿರ್ತೀರಲ್ಲ ನೀವು, ಈ ಬ್ಯಾಕ್ ಪಾರ್ಟನ್ನು ತಗೊಂಡು ನೋಡಿ, ಇಲ್ಲಿ ಇದು ಬ್ಯಾಕ್ ಪಾರ್ಟ್ ಅನ್ನೋದು ನಾವು ಕಟಿಂಗ್ ಮಾಡಿದ್ದೀವಿ. ಬ್ಯಾಕ್ ಪಾರ್ಟ್ ಕಟಿಂಗ್ ಆದಮೇಲೆ ಮೊದಲು ಇದು ಆರ್ಮ್ ರೌಂಡ್ ಎಷ್ಟಿದೆ ಅನ್ನೋದು ಒಂದು ಸಲ ಚೆಕ್ ಮಾಡಿಬಿಡಿ. ಇದು ಚೆಕ್ ಮಾಡಿಬಿಟ್ರೆ ನೀವು ಕರೆಕ್ಟಾಗಿ ಸ್ಲೀವ್ಸ್ ಅನ್ನೋದು ಕಟಿಂಗು ಈ ಕ್ಲಾತ್ ಎಷ್ಟು ಬೇಕಾಗುತ್ತೆ ಅನ್ನೋದು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಮೇಲ್ಗಡೆಯಿಂದ ನೋಡಿ, ಇಲ್ಲಿ ಈ ರೀತಿ ಕರೆಕ್ಟಾಗಿ ಶೋಲ್ಡರ್ ಪ್ಯಾಂಟ್ ಹಿಡಿದು ಸ್ಲೀವ್ಸನ್ನು ಇದು ಟೇಪ್ ಇರುತ್ತಲ್ಲ, ಟೇಪನ್ನ ಒಂದು ಹ್ಯಾಂಡಲ್ಲಿ ಈ ರೀತಿ ಹಿಡಿದು ಇಲ್ಲಿ ನೋಡಿ ಈ ರೀತಿ ಸರ್ಕಲ್, ನೀವು ಓನ್ಲಿ ಟೇಪ್ ಅಷ್ಟೇ ಸರಿಸ್ತಾ ಬನ್ನಿ. ಬ್ಲೌಸು ಪೇಪರ್ ಕಟಿಂಗ್ ಮಾಡಿರ್ತೀರಲ್ಲ ಬ್ಯಾಕ್ ಪಾರ್ಟು, ಅದನ್ನು ಸರಿಸೋದಕ್ಕೆ ಹೋಗಬೇಡಿ. ಈ ರೀತಿ ನೀವು ಮಾಡಿದಾಗ ಟೋಟಲಾಗಿ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿವರೆಗೂ 10 ಇಂಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್, 10 ಇಂಚ್ ಬರುತ್ತೆ. ಇಲ್ಲ ಇಲ್ಲಿವರೆಗೂ 8.5 ಇಂಚ್ ಅನ್ನೋದು ಬರುತ್ತೆ. ಟೋಟಲಾಗಿ 10 ಇಂಚ್ ಅನ್ನೋದು ಬೇಕು ನಮಗೆ ಕ್ಲಾತ್. ಈ 10 ಇಂಚಲ್ಲಿ ನೀವು 1 ಇಂಚನ್ನು ತೆಗಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ, 1 ಇಂಚ್ ತೆಗೀರಿ. ಇಲ್ಲ ನಾನು ಯಾವಾಗಲೂ ಕಟಿಂಗ್ ಮಾಡ್ತೀನಲ್ಲ ಸ್ಲೀವ್ಸ್ ಅದೇ ರೀತಿ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಮೊದಲು ಇಲ್ಲಿ ಕೆಳಗಡೆಯಿಂದ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಇದನ್ನು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇದು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಟ್ ಮಾಡಿಬಿಡಿ. ಇದಾದಮೇಲೆ ನಿಮಗೀಗ ಎಷ್ಟು ಬೇಕು ಸ್ಲೀವ್ಸ್ ಅನ್ನೋದು ಬೇಕು ಟೋಟಲ್ ನೀವು ಇಲ್ಲಿಂದ ಇಲ್ಲಿ ಮೆಜರ್ ಮಾಡಿ ನೋಡಿ. 10 ಇಂಚ್ ಶಾರ್ಟೇಜ್ ಆಗುತ್ತೆ. ಇದು ಎಷ್ಟಿದೆ ಅಂತ ನೋಡಿ ಕ್ಲಾತು, ಇದು 8 ಇಂಚ್ ಅನ್ನೋದು ಬರುತ್ತೆ ನಿಮಗೆ. ಈಗ ಇದಾದಮೇಲೆ ಮೊದಲು ಏನು ಮಾಡ್ತೀರಿ, ಲೆಂತ್ ಅನ್ನೋದು ಸ್ಲೀವ್ಸ್ ಲೆಂತ್ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಮಾರ್ಕ್ ಮಾಡಿ. ಸ್ಲೀವ್ಸ್ ಲೆಂತ್ ಆದಮೇಲೆ ಇಲ್ಲಿಂದ ಇಲ್ಲಿ ಸ್ಲೀವ್ಸ್ ಡೌನು ಇದು 4.5 ಇರೋದ್ರಿಂದ ಇಲ್ಲಿ ಸ್ಲೀವ್ಸ್ ಡೌನ್ ಅನ್ನೋದು ಮಾರ್ಕ್ ಮಾಡಿ. ಸ್ಲೀವ್ಸ್ ಡೌನ್ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿಂದ ನೋಡಿ
1.5 ಇಂಚು 1 ಇಂಚ್ಗೊಂದು ಮಾರ್ಕ್ ಮಾಡಿ. ಇದಾದಮೇಲೆ ನೀವು ಎರಡು ಥರ ಇಲ್ಲಿ ಮಾಡ್ಬೋದು. ಒಂದು ಟೋಟಲ್ ಇದು ಮೆಜರ್ ಮಾಡಿ, ಇದು ಟೋಟಲಾಗಿ ಇಲ್ಲಿವರೆಗೂ ಮೆಜರ್ ಮಾಡಿ, ಇದರಲ್ಲಿ ನೀವು 1 ಇಂಚ್ ಅನ್ನೋದು ತೆಗೆದ್ರೆ ಈ ಟೋಟಲ್ ಆರ್ಮ್ ರೌಂಡ್ ಮೆಜರಲ್ಲಿ 1 ಇಂಚ್ ತೆಗೆದು ನೀವು ಮಾರ್ಕ್ ಮಾಡಿದ್ರು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ಇಲ್ಲಿವರೆಗೂ ಇರುತ್ತಲ್ಲ ಮಾರ್ಕ್ ಮಾಡಿರ್ತೀರಲ್ಲ ಇಲ್ಲಿ ಫಿಟ್ಟಿಂಗ್ ಕಡೆ, ಇಲ್ಲಿವರೆಗೂ ಮೆಜರ್ ಮಾಡೋದು ಕರೆಕ್ಟಾಗಿ ಬರುತ್ತೆ. ಎರಡನ್ನೂ ಈಗ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿವರೆಗೂ 8.5 ಇತ್ತಲ್ಲ, ಈ 8.5ಲಿ ನೀವು 8 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಅರ್ಧ ಇಂಚ್ ತೆಗೆದು ಇಲ್ಲಿ ಈ ಮೂಲೆಯಿಂದ ಹಿಡಿದು ನೋಡಿ, ಇಲ್ಲಿಂದ ಇಲ್ಲಿವರೆಗೂ 8 ಇಂಚ್ ಅನ್ನೋದು ಬೇಕು ನಿಮಗೆ. ನೋಡಿ 8 ಇಂಚಿಗೆ ಮಾರ್ಕ್ ಮಾಡೋದು. ಇದಾದಮೇಲೆ ನಿಮ್ಮ ಕೈ ಸುತ್ತಾಳತೆ ಎಷ್ಟಿದ್ರೆ ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡಿ, ಎಕ್ಸ್ಟ್ರಾ ಮಾರ್ಜಿನ 1.5 ಇಂಚ್ ಅನ್ನೋದು ಮಾರ್ಕ್ ಮಾಡೋದು. ಈಗ ಇಲ್ಲಿಂದ ಇಲ್ಲಿ ನಿಮಗೆ 1.5 ಇಂಚ್ ಅನ್ನೋದು ಕ್ಲಾತ್ ಅನ್ನೋದು ಶಾರ್ಟೇಜ್ ಆಗುತ್ತೆ. ಓಕೆ, ಈ ರೀತಿ ಆದಮೇಲೆ ಇಲ್ಲಿ ನೀವು ಒಂದು ಮಾರ್ಕ್ ಮಾಡಿಬಿಡಿ. ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕು. ಇದಾದಮೇಲೆ ಈಗ ಇಲ್ಲಿಂದ 1.5 ಇಂಚಿಂದ ನೋಡಿ ಈ ರೀತಿ ಸ್ಲೀವ್ಸ್ ಡೌನ್ ಅನ್ನೋದು ಮಾರ್ಕ್ ಮಾಡಿ. ಇದಾದಮೇಲೆ ಫ್ರಂಟ್ ಪಾರ್ಟು ಅಷ್ಟೇ ನೀವು ಸೇಮ್ ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡ್ತೀರಲ್ಲ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ನಾವು ಇದು ಸ್ಲೀವ್ಸ್ ಅನ್ನೋದು ಕಟ್ ಮಾಡೋಣ. ಈ ರೀತಿ ನೀವು ಸ್ಲೀವ್ಸ್ ಅನ್ನೋದು ಕಟ್ ಮಾಡೋದು. ಇಲ್ಲಿ ಕಟ್ ಮಾಡಿದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ನಾವು ಜಾಯಿಂಟ್ ಮಾಡಬೇಕಾಗುತ್ತೆ. ಈ ಎಕ್ಸ್ಟ್ರಾ ಕ್ಲಾತಿಗೋಸ್ಕರ ಈ ರೀತಿ ಪೀಸನ್ನು ತಾಳಿ 2 ಪೀಸು ಅಂದರೆ ಟೋಟಲ್ 2 ಸ್ಲೀವ್ಸ್ಗೂ ಸೇರಿ ನಿಮಗೆ 4 ಪೀಸ್ ಬೇಕಾಗುತ್ತೆ. ಮೊದಲು 2 ಪೀಸ್ ಕಟ್ ಮಾಡಿ, ಆಮೇಲೆ ಇನ್ನೊಂದು 2 ಕಟ್ ಮಾಡಿ, ಇಲ್ಲಾಂದರೆ 4 ಪೀಸ್ ಇಟ್ಟು ಇಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಮೊದಲು ಏನು ಮಾಡ್ತೀರಿ, ಇಲ್ಲಿ ಲೆಂತ್ ನೋಡಿ ಕರೆಕ್ಟಾಗಿ ಈ ಬ್ಲೌಸಿಗೆ ಲೆಂತ್ ಎಲ್ಲಿಗೆ ಬೇಕು ಅನ್ನೋದು ನೋಡಿ ನೀವು ಕಟ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟಿಚಿಂಗೋಸ್ಕರ ಒಂದು 1/4 ಇಂಚಷ್ಟು ಮಾರ್ಕ್ ಮಾಡಿ. ನೋಡಿ ಇಲ್ಲಿಂದ ಇಲ್ಲಿ 1/4 ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಇರುತ್ತಲ್ಲ ಇದನ್ನು ಇಲ್ಲಿ ಇಟ್ಬಿಡಿ. ನೋಡಿ ಈ ತುದಿ ಇರುತ್ತಲ್ಲ, ಇಲ್ಲಿ ಕಟ್ ಮಾಡಿರೋ ತುದಿನ ಇದ್ರ ಮೇಲೆ ಇಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇಲ್ಲಿ ಇಟ್ಬಿಟ್ಟು ಈಗ ನಿಮಗೆ ಎಷ್ಟು ಕ್ಲಾತ್ ಶಾರ್ಟೇಜ್ ಆಗಿರುತ್ತೆ ಅಷ್ಟನ್ನು ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ನೋಡಿ ಇಲ್ಲಿಂದ 1.5 ಇಂಚ್ ಬೇಕು ನಿಮಗೆ, ಇಲ್ಲಿಗೆ 1.5 ಇಂಚ್ ಮಾರ್ಕ್ ಮಾಡೋದು. ಈಗ ಇಲ್ಲಿ ನೀವು ಸೇಮ್ ಇಲ್ಲಿಗೆ 1.5 ಇಂಚ್ ಮಾರ್ಕ್ ಮಾಡಿರ್ತೀರಿ. ಇಲ್ಲಿಂದ ಈ ರೀತಿ ನೋಡಿ ಈ ಮೂಲೆಯಿಂದ ಈ ಮೂಲೆವರೆಗೂ ಶೇಪ್ ಕೊಟ್ಬಿಡಿ. ಇಲ್ಲಿ ಅರ್ಥ ಆಯ್ತಲ್ಲ, ಈ ರೀತಿ ಹಿಡಿದು ಈಗ ಇದನ್ನು ಕಟ್ ಮಾಡಿಬಿಡಿ. ಈ 1.5 ಇಂಚು ನೀವು ಎಕ್ಸ್ಟ್ರಾ ಅನ್ನೋದು ತಗೋಬೇಕು. ನೋಡಿ ಇದು ಎಕ್ಸ್ಟ್ರಾ ಬಂತು. ಈಗ ಇದನ್ನು ಏನು ಮಾಡಬೇಕಾಗುತ್ತೆ, ನೀವು ಇಲ್ಲಿ ಈ ರೀತಿ ಇಟ್ಟು ಇಲ್ಲಿ ಉಲ್ಟಾ ಇಟ್ಟು ನೀವು ಈ ರೀತಿ ಮಾರ್ಕ್ ಮಾಡಿ ಸ್ಟಿಚ್ ಕಟ್ ಮಾಡ್ತೀರಲ್ಲ, ಇಲ್ಲಿ ಈ ರೀತಿ ಉಲ್ಟಾ ಹಿಡಿದ್ಬಿಟ್ಟು ಸ್ಟಿಚ್ ಮಾಡ್ತೀರಲ್ಲ, ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿವರೆಗೂ ಸ್ಟಿಚ್ ಹೋಗ್ಬಿಡುತ್ತೆ. ಈ ರೀತಿ ಹೋದಾಗ ನಿಮಗೆ ಕರೆಕ್ಟ್ ಮಾರ್ಜಿನ್ ಅನ್ನೋದು ನಿಮ್ಮ ಬ್ಲೌಸಿಗೆ ಬರುತ್ತೆ. ಇಲ್ಲಿ ಸ್ಟಿಚಿಂಗ್ ಬಂತು. ಈಗ ತೋರಿಸ್ತೀನಿ ನೋಡಿ. ಇಲ್ಲಿಗೆ ಬಂದಮೇಲೆ ಈ ರೀತಿ ಹಿಡಿದಾಗ ಇಲ್ಲಿಂದ ನಿಮ್ಗೆ ಎಷ್ಟು ಬೇಕಾಗಿತ್ತು 10 ಇಂಚ್ ಅನ್ನೋದು ಬೇಕಾಗಿತ್ತಲ್ಲ, ಇಲ್ಲಿಂದ ಇಲ್ಲಿಗೆ 8.5 ಇಂಚ್ ಬರುತ್ತೆ. ನೋಡಿ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಅನ್ನೋದು 9.5 ಇಂಚ್ ಬರುತ್ತೆ. ಅಲ್ಲಿಗೆ ಟೋಟಲ್ 10 ಇಂಚಲ್ಲಿ ನೀವು ಅರ್ಧ ಇಂಚ್ ತೆಗೆದಾಗ ಏನಾಗುತ್ತೆ 9.5 ಇಂಚ್ ಬೇಕು. ಕರೆಕ್ಟು 9.5 ಇಂಚ್ ಅನ್ನೋದು ಬರುತ್ತೆ. ಈ ರೀತಿ ಒಂಥರ ಮೆಥಡಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡ್ಬೋದು. ಅಂದರೆ 2 ಕ್ಲಾತು ಈ ರೀತಿ ಇಟ್ಟು ನೋಡಿ ಈ ಪೀಸನ್ನು ಇಟ್ಟು ನೀವು ಇಲ್ಲಿ ಕಟಿಂಗ್ ಮಾಡ್ಬೋದು. ಇನ್ನೂ 2 ಪೀಸ್ ಬೇಕು ಅಂದರೆ ಇದನ್ನೇ ಈ ಕ್ಲಾತ್ ಇರುತ್ತಲ್ಲ ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ಸೇಮ್ ನೀವು ಕಟಿಂಗ್ ಮಾಡಿ ರೆಡಿ ಮಾಡ್ಬೋದು. ಇದು ಒಂಥರ ಮೆಥಡ್ ಸ್ಲೀವ್ಸ್ ಅನ್ನೋದು ನೀವು ಕಟಿಂಗ್ ಮಾಡೋದಕ್ಕೆ. ಈಗ ಇನ್ನೂ ಒಂಥರ ಮೆಥಡ್ ತೋರಿಸ್ತೀನಿ ನೋಡಿ. ಇಲ್ಲಿ ಈಗ ಇನ್ನೊಂಥರ ಸ್ಲೀವ್ಸ್ ಅನ್ನೋದು ಕಟ್ ಮಾಡೋಣ. ಈಗ ನೀವೇನು ಮಾಡಬೇಕು ಅಂದರೆ ಮೊದಲು ನಿಮಗೆ ಕ್ಲಾತ್ ಎಷ್ಟು ಬೇಕಿತ್ತು ಅಷ್ಟನ್ನು ಇಲ್ಲಿ ಈ ರೀತಿ ಸರಿಸಿ. ಅಂದರೆ ಒಂದೇ ಕಡೆ ನಾವಿಲ್ಲಿ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕಾಗುತ್ತೆ, ಇನ್ನೊಂದು ಕಡೆ ನಿಮಗೆ ಕ್ಲಾತ್ ಬೇಕಿರೋದಿಲ್ಲ. ನೋಡಿ ಇವೆರಡು ಈ ರೀತಿ ಈಕ್ವಲ್ ಹಾಕೋ ಬದಲು ನೀವು ಒಂದು ಸ್ವಲ್ಪ ಈ ರೀತಿ ಮೂವ್ ಮಾಡಿ. ನೋಡಿ ಈ ರೀತಿ ಮೂವ್ ಮಾಡಿಬಿಟ್ರೆ ಈಗ ಇದೆಷ್ಟು ಅಗಲ ಬರುತ್ತೆ ಅಂತ ನೋಡಿ ಒಂದು ಸಲ. ನಿಮ್ಗೆ ಎಷ್ಟು ಬೇಕು 9.5 ಇಂಚ್ವರೆಗೂ ಬೇಕಲ್ಲ ಅಷ್ಟನ್ನು ಇಲ್ಲಿ ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿ. ಈ ರೀತಿ ಸ್ಲೀವ್ಸನ್ನ ಇಟ್ಮೇಲೆ ನೋಡಿ ಫ್ರೆಂಡ್ಸ್ ಈ ರೀತಿ ಕರೆಕ್ಟಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಒಂದು ಕಡೆದಷ್ಟೇ ಸರಿಸಿ. ನೋಡಿ ಇಲ್ಲಿ 9.75 ಅನ್ನೋದು ಬಂದಿದೆ, ಇಲ್ಲಿಗೆ ಕರೆಕ್ಟಾಗಿ ನಿಮಗೆ ಬರುತ್ತೆ. ಈ ರೀತಿ ನೋಡಿ ಒಂದು ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ, ಇದು ಸ್ವಲ್ಪ ಉದ್ದ ಇದೆ. ಈ ರೀತಿ ತಗೋಬೇಕು. ಈ ರೀತಿ ಸ್ಲೀವ್ಸ್ ತಗೊಂಡು ಈಗ ಸೇಮ್ ನೀವು ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡ್ತೀರಲ್ಲ ಸೇಮ್ ಅದೇ ರೀತಿ ಇಲ್ಲಿಂದ ಇಲ್ಲಿ ಡೌನ್ ನಿಮಗೆ ಎಷ್ಟು ಬೇಕು ಅನ್ನೋದು ನೋಡಿಬಿಟ್ಟು ಮಾರ್ಕ್ ಮಾಡಿ. ಸ್ಲೀವ್ಸ್ ಎಷ್ಟು ಬೇಕು ಅನ್ನೋದು ನೋಡಿ ಮಾರ್ಕ್ ಮಾಡಿ.
ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತಲ್ಲ, ಎಕ್ಸ್ಟ್ರಾ ಮಾರ್ಜಿನ್ನು ಮಾರ್ಕ್ ಮಾಡಿ. ಇದಾದಮೇಲೆ ಇಲ್ಲಿಂದ ನಿಮಗೆ ತೋಳು ಎಷ್ಟು ಲೂಸ್ ಬೇಕಾಗುತ್ತೆ ಅನ್ನೋದು ನೋಡಿ. ಇಲ್ಲಿಂದ ನೀವು ಎಕ್ಸ್ಟ್ರಾ ಮಾರ್ಜಿನು ನೀವೆಷ್ಟು ಬಿಟ್ಟಿರ್ತೀರಲ್ಲ ಬ್ಯಾಕ್ ಪಾರ್ಟಲ್ಲಿ ಅಷ್ಟನ್ನು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಇಲ್ಲಿಂದ ಇಲ್ಲಿ ಸೇಮ್ ಅದೇ ರೀತಿ ಇಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಸೇಮ್ ಇಲ್ಲಿ 1.5 ಇಂಚು, ಇಲ್ಲಿ 1 ಇಂಚ್ ಬಿಟ್ಟು ಸ್ಲೀವ್ಸ್ ಡೌನ್ ಅನ್ನೋದು ಮಾರ್ಕ್ ಮಾಡಿ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಈಗ ಇದನ್ನು ಕಟ್ ಮಾಡೋಣ. ನೋಡಿ, ಒಂದು ಪೀಸಿಗೆ ನಿಮಗೆ ಕರೆಕ್ಟಾಗಿ ಕ್ಲಾತ್ ಇದೆ, ಇನ್ನೊಂದು ಪೀಸಿಗಷ್ಟೇ ನಾವು ಇಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿದೆ, ಈ ಪೀಸಿಗಷ್ಟೇ ಇಲ್ಲಿ ಕ್ಲಾತ್ ಅನ್ನೋದು ನಮಗೆ ಬೇಕಾಗುತ್ತೆ. ಈಗ ಈ ಪೀಸಿಗಷ್ಟೇ ನಾವು ಕ್ಲಾತ್ ಅನ್ನೋದು ಕಟ್ ಮಾಡೋಣ. ಮೊದಲು ಏನು ಮಾಡ್ತೀರಿ, ನೀವು ಕ್ಲಾತ್ ಇರುತ್ತಲ್ಲ ಇಲ್ಲಿ ಸ್ಲೀವ್ಸ್ ಶೇಪ್ ಕಟ್ ಮಾಡಿರ್ತೀರಲ್ಲ, ಈ ಕ್ಲಾತನ್ನು ತಗೊಳ್ಳಿ. ಇಲ್ಲಿ ನೋಡಿ ಈ ರೀತಿ ಇವು 2 ಪೀಸ್ ಬೇಕಾಗುತ್ತೆ ನಿಮಗೆ. ಯಾಕೆಂದರೆ ಒಂದೇ ಕಡೆ ನೀವು ಜಾಯಿಂಟ್ ಮಾಡೋದ್ರಿಂದ ಒಂದು ಕಡೆ ಅಷ್ಟೇ ನಿಮಗೆ ಇಲ್ಲಿ ಪೀಸ್ ಬೇಕಾಗುತ್ತೆ. ಈಗ ಏನಾಗುತ್ತೆ ಅಂದರೆ ನಾವು ಈ ರೀತಿ ಇಟ್ಟು ಕಟ್ ಮಾಡಿದಾಗ ಈ ರೀತಿ ಹಿಡಿದು ಕಟ್ ಮಾಡ್ತೀವಿ ಅಂದರೆ ಇಲ್ಲಿ ಕಾಣೋದಿಲ್ಲ. ಇಲ್ಲ ಇದ್ರ ಮೇಲೆ ಈ ರೀತಿ ಇಟ್ಟು ನಾವು ಕಟ್ ಮಾಡ್ತೀವಿ ಅಂದರೆ ನಿಮ್ಗೆ ಅದು ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ಅದರಿಂದ ನೀವೇನು ಮಾಡ್ತೀರಿ, ಮೊದಲು ಸೇಮ್ ಇಲ್ಲಿ ಸ್ಟಿಚಿಂಗೋಸ್ಕರ ಒಂದು 1/2 ಇಂಚ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡಿ. 1/4 ಇಂಚಷ್ಟು ಇಲ್ಲ 1/2 ಇಂಚು ನೀವು ಎಷ್ಟು ಸ್ಟಿಚ್ ಮಾಡ್ತೀರಲ್ಲ ಅಷ್ಟನ್ನ ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಬಿಟ್ಟು ಈ ಸ್ಲೀವ್ಸ್ ಇರುತ್ತೆ ನೋಡಿ, ಈ ಪಾರ್ಟ್ ಇರುತ್ತಲ್ಲ ನೋಡಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಈ ಪಾಯಿಂಟ್ಗೆ ಹಿಡೀರಿ. ನೋಡಿ, ಕರೆಕ್ಟ್ ಈ ಪಾಯಿಂಟ್ಗೆ ಹಿಡಿದ್ಬಿಟ್ಟು ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಇಲ್ಲಿ ಕಟ್ ಮಾಡಿ. ಹಿಡಿದ್ಬಿಟ್ಟು ನೋಡಿ ಇಲ್ಲಿ ಈ ರೀತಿ ಹಿಡಿದು ನೀವು ಕಟ್ ಮಾಡಿದಾಗ ಕರೆಕ್ಟ್ ಈಕ್ವಲ್ ಆಗಿ ಬರುತ್ತೆ ನಿಮಗೆ. ನಿಮ್ಗಿಲ್ಲಿ ಕ್ಲಾತ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂದರೆ ಮೊದಲು ಏನು ಮಾಡ್ತೀರಿ, ಇಲ್ಲಿ ಒಂದು 1/4 ಇಂಚಷ್ಟು ಮಾರ್ಕ್ ಮಾಡಿ. 1/4 ಇಂಚು 1/2 ಇಂಚು ನೀವು ಎಷ್ಟು ಸ್ಟಿಚ್ ಮಾಡಿದ್ರೆ ಅಷ್ಟನ್ನು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಗುಂಡ್ಪಿನ ಇರುತ್ತಲ್ಲ, ಗುಂಡ್ಪಿನ ಏನು ಮಾಡ್ತೀರಿ, ಈ ಕ್ಲಾತ್ ಇರುತ್ತಲ್ಲ ನೋಡಿ, ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಈ ಕ್ಲಾತ್ ಮೇಲೆ ಇಟ್ಟು ಈ ಪಾಯಿಂಟನ್ನ ಈ ರೀತಿ ಗುಂಡ್ಪಿನ ಹಾಕ್ಬಿಡಿ. ಕರೆಕ್ಟಾಗಿ ಗುಂಡ್ಪಿನ ಹಾಕಿಬಿಟ್ಟೆ ನೀವು ಈ ರೀತಿ ಟರ್ನ್ ಮಾಡಿಬಿಟ್ರೆ ನಿಮಗೆ ಕರೆಕ್ಟ್ ಕ್ಲಾತ್ ಕಟಿಂಗ್ ಅನ್ನೋದು ಬಂದ್ಬಿಡುತ್ತೆ. ಈ ರೀತಿ ಟರ್ನ್ ಮಾಡಿಬಿಟ್ಟು ಈಗ ಇದು ಸ್ಲೀವ್ಸ್ ಯಾವ ರೀತಿ ಇರುತ್ತಲ್ಲ ಮಾರ್ಕ್ ಮಾಡಿರೋದು ಸೇಮ್ ಅದೇ ರೀತಿ ನೀವು ಇಲ್ಲಿ ಕಟ್ ಮಾಡಿಬಿಡಿ. ನೋಡಿ, ಕರೆಕ್ಟಾಗಿ ನಿಮಗೆ ಕ್ಲಾತ್ ಅನ್ನೋದು ಬಂದ್ಬಿಡುತ್ತೆ. ನೋಡಿ, ಈಗ ಇದನ್ನು ಓಪನ್ ಮಾಡೋಣ. ಈ ರೀತಿ ಗುಂಪಿನ ಇಟ್ಟು ನೀವು ಕಟಿಂಗ್ ಮಾಡಿದ್ದೀರಿ ಅಂದರೆ ನಿಮಗೆ ಕರೆಕ್ಟ್ ಕ್ಲಾತ್ ಅನ್ನೋದು ಶಾರ್ಟೇಜ್ ಆಗೋದಿಲ್ಲ. ನೋಡಿ, ಈಗ ಇಲ್ಲಿ ತೋರಿಸ್ತೀನಿ ನೋಡಿ, ಕರೆಕ್ಟಾಗಿ ಇಲ್ಲಿಗೆ ಬಂದಿದೆ. ನೋಡಿ, ಈ ರೀತಿ ನೀವು ಕ್ಲಾತ್ ಅನ್ನೋದು ಕಟ್ ಮಾಡಬೇಕು. ಈ ರೀತಿನಾದರೂ ಕಟ್ ಮಾಡ್ಬೋದು. ಈಗ ನಾನು ತೋರಿಸಿದ್ನಲ್ಲ ಇದನ್ನು ಇಟ್ಬಿಟ್ಟು ಈ ರೀತಿನಾದರೂ ಕಟ್ ಮಾಡ್ಬೋದು. ಈ 2 ಥರ ನೀವು ಇಲ್ಲಿ ಕಟಿಂಗ್ ಅನ್ನೋದು ಮಾಡ್ಬೋದು. ಇದಾದಮೇಲೆ ಇನ್ನೂ ಒಂಥರ ನೀವು ಕಟಿಂಗ್ ಮಾಡಬೇಕು. ಇನ್ನೂ ಒಂಥರ ಯಾವ ರೀತಿ ಮಾಡ್ತೀರಿ ಅಂದರೆ ಸೇಮ್ ಕ್ಲಾತನ್ನು ತಗೊಂಡು ಮೊದಲು ನೀವು ಪೇಪರಲ್ಲಿ ಸ್ಲೀವ್ಸನ್ನ ಕಟ್ ಮಾಡಿ. ಇದು ಈಸಿ ಆಗುತ್ತೆ ನೋಡಿ. ನಿಮಗೆ ಈ 3ರಲ್ಲಿ ಯಾವ್ದು ಬೇಕು ಅಂದ್ರೂ ನೀವು ಇಲ್ಲಿ ಮಾಡ್ಬೋದು. ಈ ಪೇಪರ್ ಇರುತ್ತಲ್ಲ, ಈ ಪೇಪರ್ ಕಟಿಂಗ್ ಸ್ಲೀವ್ಸನ್ನ ಇಲ್ಲಿ ಇಟ್ಬಿಡಿ. ನೋಡಿ, ಇಲ್ಲಿ ಈ ರೀತಿ ಇಟ್ಬಿಟ್ಟು ಇದು ಸ್ಲೀವ್ಸ್ ಯಾವ ರೀತಿ ಇದ್ದರೆ ಅದೇ ರೀತಿ ಇಲ್ಲಿ ಕಟ್ ಮಾಡಿಬಿಡಿ. ನೋಡಿ, ಕರೆಕ್ಟಾಗಿ ಸ್ಲೀವ್ಸ್ ಯಾವ ರೀತಿ ಇದ್ದರೆ ಅದೇ ರೀತಿ ಇಲ್ಲಿ ಕಟ್ ಮಾಡಿ. ಈ ರೀತಿ ಕಟ್ ಮಾಡಿದ್ಮೇಲೆ ಮೊದಲು ಇಲ್ಲಿ ಸ್ಲೀವ್ಸ್ ಹತ್ರ ಸೇಮ್ ಇಲ್ಲಿ ಸ್ಟಿಚಿಂಗೋಸ್ಕರ ಒಂದು 1/4 ಇಂಚಷ್ಟು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಬಿಟ್ಟು ಕರೆಕ್ಟಾಗಿ ಇಲ್ಲಿಂದ ಇಲ್ಲಿವರೆಗೂ ಹಿಡೀರಿ. ನೀವು ಈ ಕ್ಲಾತ್ ಇರುತ್ತೆ ನೋಡಿ, ಕಟ್ ಮಾಡಿರೋ ಕ್ಲಾತು ಸ್ಲೀವ್ಸ್ ಕಟಿಂಗ್ ಮಾಡಿರ್ತೀರಲ್ಲ ಇದು ಈಕ್ವಲ್ ಆಗಿ ಹಿಡೀರಿ. ಇದೊಂದು 1/4 ಇಂಚಷ್ಟು ಸ್ಟಿಚಿಂಗ್ ಬಿಟ್ಟಿರ್ತೀರಲ್ಲ ಕರೆಕ್ಟಾಗಿ ಈ ಪಾಯಿಂಟ್ಗೆ ಈ ಕ್ಲಾತ್ ಅನ್ನೋದು ಹಿಡಿಬೇಕು. ಇಲ್ಲಿ ಹಿಡಿದ್ಬಿಟ್ಟು ಇಲ್ಲಿಂದ ಇಲ್ಲಿ ಗುಂಡ್ಪಿನ ಹಾಕ್ಬಿಡಿ. ಸ್ಲೀವ್ಸ್ ಕರೆಕ್ಟಾಗಿ ಗುಂಡ್ಪಿನ ಹಾಕ್ಬಿಟ್ಟು ಈಗ ಈ ಕ್ಲಾತ್ ಇರುತ್ತೆ ಪೇಪರ್ ಕಟಿಂಗ್ ಮಾಡಿರ್ತೀರಲ್ಲ
ಈ ಪೇಪರ್ ಕಟ್ಟಿಂಗನ್ನು ಇದರ ಮೇಲೆ ಈ ರೀತಿ ಹಿಡೀರಿ ನೋಡಿ, ಈ ರೀತಿ ಹಿಡಿದು ಈಗ ಇದು ಸ್ಲೀವ್ಸ್ ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿಬಿಡಿ. ಈ ರೀತಿ ಮಾಡಿದ್ರು ನಿಮಗೆ ಭಾಳ ಈಸಿ ಆಗುತ್ತೆ. ನೀವು ಪೇಪರ್ ಕಟ್ಟಿಂಗ್ ಮಾಡಿ ನೋಡಿ, ಈ ರೀತಿ ಮಾಡಿದ್ರೆ ನಿಮಗೆ ಕರೆಕ್ಟ್ ಸ್ಲೀವ್ಸ್ ಅನ್ನೋದು ಬರುತ್ತೆ. ಕ್ಲಾತ್ ಅನ್ನೋದು ಈಸಿಯಾಗಿ ನೀವು ಇಲ್ಲಿ ಜಾಯಿಂಟ್ ಮಾಡ್ಬೋದು ನೋಡಿ. ಕರೆಕ್ಟಾಗಿ ನಿಮಗೆ ಸ್ಲೀವ್ಸ್ಗೆ ಕ್ಲಾತ್ ಕರೆಕ್ಟಾಗಿ ಬಂತು. ಈಗ ಪಿನ್ನ ಓಪನ್ ಮಾಡಿದ್ರೆ ನೋಡಿ, ಈ ರೀತಿ ಕ್ಲಾತ್ ಅನ್ನೋದು ಬರುತ್ತೆ. ಈ ರೀತಿ ನೀವು 3 ಥರ ನಿಮ್ಗೆ ಯಾವ ರೀತಿ ಬೇಕಿದ್ರು ನೀವು ಈಸಿಯಾಗಿ ಮಾಡ್ಬೋದು. ಪೇಪರ್ ಕಟ್ಟಿಂಗ್ ಮಾಡಿ ಆಮೇಲೆ ನೀವು ಇದು ಮಾಡಿದ್ದೀರಾ ಅಂದರೆ ನಿಮಗೆ ಈಸಿ ಆಗುತ್ತೆ ಇದು ಕಟ್ಟಿಂಗ್ ಅನ್ನೋದು. ಇಲ್ಲ ಅಂದರೆ ನೀವು ಈ ರೀತಿ ಸ್ವಲ್ಪ ಒಳಗಡೆ ತಗೊಂಡ್ರು ನಿಮಗೆ 2 ಕಡೆ ನೀವು ಪೀಸ್ ಜಾಯಿಂಟ್ ಮಾಡೋದು ಬೇಡ, ನಮಗೆ ಒಂದೇ ಕಡೆ ಜಾಯಿಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋಗಿದ್ರೆ ನೀವು ಒಂದು ಪೀಸನ್ನ ಈ ರೀತಿ ಸ್ವಲ್ಪ ಅರ್ಧ ಅಂದರೆ ಇದು ಒಂದು ಲೆಂತ್ ಇರಲಿ, ಒಂದು ಶಾರ್ಟ್ ಇರಲಿ, ಈ ರೀತಿ ಇಟ್ಟು ಈ ಎಕ್ಸ್ಟ್ರಾ ಕ್ಲಾತನ್ನು ನೀವು ಗುಂಪಿನ ಇಟ್ಟು ನೀವು ಇಲ್ಲಿ ಕಟ್ಟಿಂಗ್ ಅನ್ನೋದು ಮಾಡ್ಬೋದು. ಇಲ್ಲಾಂದರೆ 2 ಕ್ಲಾತು ಸೇಮ್ ಇಟ್ಬಿಟ್ಟು ನೀವು ಅಲ್ಲಿ ಕ್ಲಾತು ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಇದನ್ನು ನೀವು ಕಟ್ಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ ನೋಡಿ. ಇದನ್ನು ನೀವು ಎಷ್ಟು ಉದ್ದ ಬೇಕು ಈಕ್ವಲ್ ಆಗಿ ಹಿಡಿದ್ಬಿಟ್ಟು ಆ ಎಕ್ಸ್ಟ್ರಾ ಕ್ಲಾತನ್ನು ನೀವು ಇಲ್ಲಿ ಮಾರ್ಕ್ ಮಾಡಿ ಕಟ್ಟಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ನೀವು 3 ಥರ ನೀವು ಇಲ್ಲಿ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಬೋದು. ಇನ್ನು ನಿಮಗೆ ಕ್ಲಾತ್ ಇತ್ತು ಅಂತಂದರೆ ಸೇಮ್ ಇದನ್ನೇ ಇಟ್ಬಿಟ್ಟು ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಸ್ಲೀವ್ಸನ್ನ ಇಟ್ಬಿಟ್ಟು ಕಟ್ಟಿಂಗ್ ಮಾಡಿದ್ರು ಈಸಿ ಆಗುತ್ತೆ. ಈ 3 ಮೆಥಡಲ್ಲಿ ನಿಮಗೆ ಸ್ಲೀವ್ಸ್ನ ಜಾಯಿಂಟ್ ಮಾಡೋದಕ್ಕೆ ಯಾವ್ದು ಈಸಿ ಆಗುತ್ತೆ ಅಂತ ನೋಡಿಬಿಟ್ಟು ನೀವು ಇಲ್ಲಿ ಕಟ್ಟಿಂಗ್ ಅನ್ನೋದು ಮಾಡಿ. ಈ ರೀತಿ 3 ಥರ ಮಾಡಿದ್ರು ನಿಮಗೆ ಸೇಮೇ ಬರುತ್ತೆ, ಕ್ಲಾತ್ ಅನ್ನೋದು ಬೇರೆ ಏನೂ ಬರೋದಿಲ್ಲ, ಈಕ್ವಲ್ ಆಗೇ ಬರುತ್ತೆ. ಅದರಿಂದ ನಿಮ್ಗೆ ಹೇಳಿದ್ದು ಈ ರೀತಿ ನೀವು ಇಲ್ಲಿ ಕಟ್ಟಿಂಗ್ ಅನ್ನೋದು ಮಾಡಿ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಿ. ಕ್ಲಾತ್ ಜಾಯಿಂಟ್ ಮಾಡಬೇಕಾದ್ರೆ ಏನು ಮಾಡ್ತೀರಿ ನೋಡಿ, ಈಗ ಈ ಕ್ಲಾತ್ ಇರುತ್ತೆ, ಇದನ್ನು ಕಟ್ ಮಾಡಿದ್ದೀವಿ ಅಂದರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಈ ಕ್ಲಾತನ್ನು ಈ ರೀತಿ ಹಿಡಿದು ಇದನ್ನು ಉಲ್ಟಾ ಇರಬೇಕು, ಲೆಫ್ಟು ರೈಟು ನೋಡಿ ಸ್ಟಿಚ್ ಮಾಡಿ. ಇಲ್ಲಿ ಹಿಡಿದ್ಬಿಟ್ಟು ಒಂದು 1/4 ಇಂಚಷ್ಟು ನೀವು ಇಲ್ಲಿ ಸ್ಟಿಚ್ ಮಾಡಿದ್ದೀರಿ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿ ಈ ರೀತಿ ಮಾಡಿಬಿಟ್ಟು ಇಲ್ಲಿ ಕರೆಕ್ಟಾಗಿ ನಿಮಗೆ ಸ್ಟಿಚಿಂಗ್ ಅನ್ನೋದು ಬಂದುಬಿಡುತ್ತೆ. ಫಸ್ಟ್ ಇಲ್ಲಿ ಈ ರೀತಿ ಒಳಗಡೆ ಇಟ್ಟು ಸ್ಟಿಚ್ ಮಾಡಿ ಆಮೇಲೆ ಮೇಲ್ಗಡೆ ಸ್ಟಿಚ್ ಆದರೆ ನಿಮಗೆ ಸ್ಲೀವ್ಸ್ಗೆ ಕರೆಕ್ಟಾಗಿ ನಿಮ್ಮ ಬ್ಯಾಕ್ ಪಾರ್ಟ್ ಯಾವ ರೀತಿ ಇರುತ್ತಲ್ಲ ಅದಕ್ಕೆ ಕರೆಕ್ಟಾಗಿ ನಿಮ್ಗೆ ಸ್ಲೀವ್ಸ್ ಅನ್ನೋದು ಬರುತ್ತೆ. ಸೇಮ್ ಇದೇ ರೀತಿ ಈ ಕಡೆನೂ ಅಷ್ಟೇ ನೀವು ಇಲ್ಲಿ ಮೇಲ್ಗಡೆ ಈ ರೀತಿ ಹಿಡಿದು ಇಲ್ಲಿ ಸ್ಟಿಚ್ ಅನ್ನೋದು ನೀವು ಹಾಕಬೇಕಾಗುತ್ತೆ. 2 ಕಡೆ ಈ ರೀತಿ ಮಾಡಿದಾಗ ನಿಮಗೆ ಕ್ಲಾತ್ ಕರೆಕ್ಟಾಗಿ ಇಲ್ಲಿ ಸ್ಲೀವ್ಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಅರ್ಥ ಆಯ್ತಲ್ಲ? ಇದನ್ನು ಯಾವ ರೀತಿ ನೀವು ಎಕ್ಸ್ಟ್ರಾ ಕ್ಲಾತನ್ನು ಕಟಿಂಗ್ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀವ್ಸನ್ನ 2 ರೀತಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಅಂದರೆ ಯಾವ ರೀತಿ ಅಂದರೆ ಈ ಆರ್ಮ್ ಹೋಲ್ ಕರೆಕ್ಟಾಗಿ ನೀವು ಈ ಆರ್ಮ್ ಹೋಲ್ ಇರುತ್ತಲ್ಲ ಇದಕ್ಕೆ ಕರೆಕ್ಟಾಗಿ ನೀವು ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಅಂದರೆ ಸ್ಲೀವ್ಸನ್ನ ಯಾವ ರೀತಿ 2 ಥರ ಕಟಿಂಗ್ ಮಾಡ್ಬೋದು. ಈ ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಬರಬೇಕು ಅಂದರೆ ಕೆಲವೊಬ್ಬರಿಗೆ ಈ ಪಾಯಿಂಟ್ಸು ಕರೆಕ್ಟಾಗಿ ಬರೋದಿಲ್ಲ ಅಂತೀರಿ. ಕರೆಕ್ಟ್ ಈ ಪಾಯಿಂಟ್ಗೆ ಮೆಜರ್ಮೆಂಟ್ ಯಾವ ರೀತಿ ಬರಬೇಕು ಅನ್ನೋದು ನಿಮಗೆ 2 ಥರ ಕಟಿಂಗ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಇದಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.